ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಎಲ್ಲರೂ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರು ಶೇರ್ ಮಾಡಿ. ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ನನಗೂ ಕಂಪ್ನಿಗೂ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ. ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಮತ್ತು ಇಲ್ಲಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ. ಇಲ್ಲಿ ರೆಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರು ಕೂಡ ₹1 ಕೇಳಿದ್ರು ಕೂಡ ಯಾರಿಗೂ ₹1 ಕೂಡ ಪೇ ಮಾಡಬೇಡಿ. ಬಿಫೋರ್ ಅಪ್ಲೈಯಿಂಗ್ ಎನಿ ಜಾಬ್ ನೀವು ಒಂದ್ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ. ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಆ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ. ಬಿಟ್ಟು ಅಮೆಝಾನ್ ಅವ್ರು ಹೈರಿಂಗ್ ಮಾಡ್ತಾ ಇರೋದು. ಇಲ್ಲಿ ಅಸೋಸಿಯೇಟ್ ML ಡೇಟಾ ಆಪರೇಷನ್ ಗೋ AI ಆಪರೇಷನ್ಗೆ ಹೈರಿಂಗ್ ನಡೆಸ್ತಾ ಇರೋದು. ನೋಡಿ, ಈ ಲೊಕೇಶನಲ್ಲಿ ಅವೈಲಬಲ್ ಇದೆ ಜಾಬು. ಮಹಾರಾಷ್ಟ್ರ, ಹೈದ್ರಾಬಾದ್, ಬ್ಯಾಂಗ್ಳೂರು, ಚೆನ್ನೈ, ಮುಂಬೈ ಮತ್ತು AP ಸೊ ಈ ರೋಲ್ಗೆ ಈ ಸ್ಟೇಟವ್ರು ಅಪ್ಲೈ ಮಾಡ್ಬೋದು. ಆದರೆ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಬಟ್ ಈ ಸ್ಟೇಟವ್ರನ್ನ ಪ್ರಿಫರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನು ಡಿಸ್ಕ್ರಿಪ್ಷನ್ ನೋಡೋದಾದರೆ ಯಾವ ಥರ ರೋಲ್ ಅಂದರೆ, ದಿಸ್ ಟೀಮ್ ಎನೇಬಲ್ ಆಟೋಮೇಷನ್ ಅಟ್ ಅಮೆಝಾನ್ ರೋಬೋಟಿಕ್ಸ್ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತಂದರೆ ರೋಬೋಟಿಕ್ಸ್ ಇರುತ್ತಲ್ಲ, ಫುಲ್ಫಿಲ್ಮೆಂಟ್ ಸೆಂಟರಲ್ಲಿ ನಾವು ವರ್ಕ್ ಮಾಡ್ತೀವಿ. ದಿಸ್ ಟೀಮ್ ಸರ್ವೆ ಅಮೆಝಾನ್ ಇಂಟರ್ನಲ್ ಫುಲ್ಫಿಲ್ಮೆಂಟ್ ಟೆಕ್ನಾಲಜಿ ಆ್ಯಂಡ್ ರೋಬೋಟಿಕ್ಸ್ ಟೀಮ್ ಬೈ ಎನೇಬಲಿಂಗ್ ದ ಆಟೋಮೇಷನ್ ಅಂತಂದರೆ ಆಟೋಮೇಷನ್ ಎನೇಬಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಈ ರೋಲು. ವಿಚ್ ಇನ್ಕ್ಲೂಡ್ ರಿಯಲ್ ಟೈಮ್ ಆ್ಯಂಡ್ ಆಫ್ಲೈನ್ ಇಮೇಜ್ ವಿಡಿಯೋ ಡೇಟಾ ಆಡಿಟಿಂಗ್ ಸರ್ವಿಸ್ ಅಂತಂದರೆ ಡೇಟಾನ ಆಡಿಟ್ ಮಾಡೋದು ಮತ್ತು ಆಫ್ಲೈನ್ ಇಮೇಜ್ಗಳನ್ನೆಲ್ಲ ಆಡಿಟ್ ಮಾಡೋ ರೋಲ್ ಆಗಿರುತ್ತೆ. ಒನ್ ಆಫ್ ದ ಕೀ ಕಾಂಟ್ರಿಬ್ಯೂಷನ್ ಆಫ್ ದಿಸ್ ಟೀಮ್ ಇಸ್ ಸಪೋರ್ಟಿಂಗ್ ದ ಫುಲ್ಫಿಲ್ಮೆಂಟ್ ಸೆಂಟರ್ ಇನ್ ಮೇಂಟೈನಿಂಗ್ ದ ಇನ್ವೆಂಟರಿ ಅಕ್ಯುರೇಸಿ. ಸೊ ಹಿಂಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದರೆ, ಅಸೋಸಿಯೇಟ್ ಇನ್ ದಿಸ್ ರೋಲ್ ಇಸ್ ರಿಕ್ವೈರ್ಡ್ ಟು ವಾಚ್ ದ ವಿಡಿಯೋ ಆಫ್ ಸ್ಟೋಯಿಂಗ್ ಆ್ಯಕ್ಷನ್ ಅಟ್ ಫುಲ್ಫಿಲ್ಮೆಂಟ್ ಸೆಂಟರ್ ಅಂತಂದರೆ ವಿಡಿಯೋನ ವಾಚ್ ಮಾಡಬೇಕಷ್ಟೇ ನೀವು. ಅವ್ರು ಕೊಟ್ಟಿರೋ ವಿಡಿಯೋನ ನೋಡ್ಬಿಟ್ಟು ಏನಾರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ, ಏನಾರು ಮಿಸ್ಟೇಕ್ಸ್ ಇದೆಯಾ, ಏನು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೋದು ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಇಲ್ಲಿ they are expected to verify or mark the location of product through the tool while maintaining the highest level of accuracy. ಮತ್ತು ದಿಸ್ ಪ್ರೊಸೆಸ್ ಹೆಲ್ಪ್ ಇನ್ ಮೇಂಟೈನಿಂಗ್ ದ ಫುಲ್ಫಿಲ್ಮೆಂಟ್ ಸೆಂಟರ್ ಸ್ಟೋ ಕ್ವಾಲಿಟಿ ಅಂತಂದರೆ ಎಷ್ಟು ಕ್ವಾಲಿಟಿ ಆಗಿರುತ್ತೆ, ಮ್ಯಾಕ್ಸಿಮಮ್ ಎಷ್ಟು ಅಕ್ಯುರೇಸಿ ಆಗಿರುತ್ತೆ ಅಷ್ಟನ್ನ ನಾವು ವೀಡಿಯೋನ ನೆಕ್ಸ್ಟು ವಾಚ್ ಮಾಡಿ ನಾವು ಅಪ್ಡೇಟ್ ಮಾಡಬೇಕಾಗಿರುತ್ತೆ. ದಿಸ್ ಇಸ್ ಎ ಆಪರೇಷನಲ್ ರೋಲ್ ಅಂಡರ್ ಜನರಲ್ supervision. The associate performance precise and thorough video image audit with high degree of accuracy and speed, thus aiding the defect reduction ಅಂತಂದರೆ ಏನಾದ್ರು ಡಿಫೆಕ್ಟ್ ಇದ್ದರೆ ಅದನ್ನ ರೆಡ್ಯೂಸ್ ಮಾಡೋಕ್ಕೆ ಈ ಥರ ವಿಡಿಯೋದಲ್ಲಿ ಏನಾದ್ರು ಡಿಫೆಕ್ಟ್ ಇದ್ದರೆ ರೆಡ್ಯೂಸ್ ಮಾಡೋ ರೋಲ್ ಇದು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದರೆ, ದ ಅಸೋಸಿಯೇಟ್ ಹ್ಯಾಸ್ ಟು ವಾಚ್ ಸೆವೆರಲ್ 100 ವೀಡಿಯೋಸ್ ಇನ್ ಅ ಶಿಫ್ಟ್ ಆ್ಯಂಡ್ ಪ್ರೊವೈಡ್ ರೆಸ್ಪಾನ್ಸ್ ಬೈ ಫಾಲೋಯಿಂಗ್ ಗೋಲ್ಸ್ ಆ್ಯಂಡ್ ಅಕ್ಯುರೇಸಿ, ಕ್ವಾಲಿಟಿ, ಸ್ಪೀಡು ಆ್ಯಂಡ್ ರೈಟ್ ಅಕ್ಸೆಪ್ಟೆನ್ಸ್ ಪ್ರಾಕ್ಟೀಸ್ ಅಂತಂದರೆ ಕರೆಕ್ಟಾಗಿ ಸ್ಪೀಡಲ್ಲಿ ಇದೆಯಾ ಅಲ್ಲ ಅಂದರೆ ಜಾಸ್ತಿ ಒಂದೊಂದು ಸಲ ಮಧ್ಯದಲ್ಲಿ ಏನಾರ ಬೇಗ ಮಾತಾಡಿದ್ದಾರೆ ಅದನ್ನೆಲ್ಲ ವೆರಿಫೈ ಮಾಡಬೇಕಾಗಿರುತ್ತೆ. ಮತ್ತು ಎಲ್ಲ ಕಮ್ಮಿ ಅಂದರೆ ಎಲ್ಲ ಏಜ್ ಗ್ರೂಪವರು ನೋಡ್ಬೋದಾ ಆ್ಯಡ್ಸ್ ಅನ್ನೋದೆಲ್ಲ ಐಡೆಂಟಿಫೈ ಮಾಡಿ ಕ್ಲಾಸಿಫೈ ಮಾಡಬೇಕಾಗಿರುತ್ತೆ. ಮತ್ತು ಅಸೋಸಿಯೇಟ್ಸ್ ಆರ್ ರಿಕ್ವೈರ್ಡ್ ಟು ಟೇಕ್ ಬ್ರೇಕ್ ಅಟ್ ದ ಪ್ರೀ ಡಿಫೈನ್ಡ್ ಸ್ಲಾಟ್ ಆ್ಯಂಡ್ ಎನ್ಶೂರ್ 6.8 to 7 hours per day ಅಂತಂದರೆ ಮಿನಿಮಮ್ 7 hours ವರ್ಕ್ ಮಾಡಬೇಕಾಗಿರುತ್ತೆ. ಅದರಲ್ಲಿ 7 hours ಒಂದು ಸ್ವಲ್ಪ ಊಟಕ್ಕೆ ಎಲ್ಲ ಬ್ರೇಕ್ ಇರುತ್ತೆ. ಅಸೋಸಿಯೇಟ್ಸ್ ಹೂ ಆರ್ ರೈಟ್ ಟು ವರ್ಕ್ ಫ್ರಮ್ ಹೋಮ್ ಶುಡ್ ಮೇಂಟೈನ್ ಡೆಡಿಕೇಟೆಡ್ ವರ್ಕ್ ಸ್ಪೇಸ್, ಟೇಬಲ್, ಚೇರ್ ಆ್ಯಂಡ್ ಸಫಿಷಿಯೆಂಟ್ ಲೈಟಿಂಗ್ ಅಂತಂದರೆ ಟೇಬಲ್ ಇರಬೇಕು, ಚೇರ್ ಇರಬೇಕು ಮತ್ತು ವರ್ಕ್ ಸ್ಪೇಸ್. ವರ್ಕ್ ರಿಲೇಟೆಡ್ ಡೇಟಾ ಶುಡಂಟ್ ಬಿ ಆಕ್ಸೆಸ್ ಬೈ ಎನಿ ಅದರ್ ಟೀಮ್ ದ್ಯಾನ್ ಎಂಪ್ಲಾಯಿ ಅಂತಂದರೆ ನೀವು ಆ ಡೇಟಾನ ಏನು ನೋಡ್ತಾ ಇದ್ದೀರಾ ಅದು ನಮ್ಮ ಮನೆಯವ್ರಿಗೆ ಮಾತ್ರ ನಮಗೆ ಮಾತ್ರ ಗೊತ್ತಿರಬೇಕು. ಸೊ ನಮ್ಮ ಮನೇಲಿ ಇರೋರಿಗೂ ಯಾರಿಗೂ ಗೊತ್ತಾಗಬಾರ್ದು ಅಂತ ಕೂಡ ಹೇಳಿದ್ದಾರೆ. The candidate is expected to demonstrate willing to work in non-technical role for contract duration of 6 months ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು. ಎಬಿಲಿಟಿ ಟು ಆಡಿಟ್ ಇಮೇಜ್, ವಿಡಿಯೋ, ಟೆಕ್ಸ್ಟ್ ಬೇಸ್ಡ್ ಜಾಬ್ ಅಂತಂದರೆ ಆಡಿಟ್ ಮಾಡೋ ರೋಲ್ ಆಗಿರುತ್ತೆ. ಮತ್ತು ಇಲ್ಲಿ ಏನಾರು ಬ್ಲರ್ ಇದ್ದರೆ ಮತ್ತು ಲೆಸ್ ಶಾರ್ಪ್ ಇದ್ದರೆ ಅದೆಲ್ಲ ಕೇಳಿಸ್ಕೊಂಡೆಲ್ಲ ಐಡೆಂಟಿಫೈ ಮಾಡಿ ನಾವು ಅದಕ್ಕೆ ಇನ್ಫಾರ್ಮ್ ಮಾಡಬೇಕಾಗಿರುತ್ತೆ. ಮತ್ತು ಇಲ್ಲಿ ಟಾರ್ಗೆಟ್ ರಿಲೇಟೆಡ್ ಇರುತ್ತೆ. ಸೊ ಟಾರ್ಗೆಟ್ ಕಂಪ್ಲೀಟ್ ಮಾಡಲೇಬೇಕು. ಮತ್ತು ಇಲ್ಲಿ ಫಾಸ್ಟ್ ಫೇಸ್ ಎನ್ವಿರಾನ್ಮೆಂಟಲ್ಲಿ ರೆಡಿ ಇರಬೇಕು ಅಂತ ಹೇಳಿದ್ದಾರೆ. ರೊಟೇಷನಲ್ ಶಿಫ್ಟಲ್ಲೂ ಕೂಡ ವರ್ಕ್ ಮಾಡಬೇಕು ಅಂತ ಹೇಳಿದ್ದಾರೆ. ರಿಮೋಟ್ ಟೀಮ್ಸ್ ಆ್ಯಂಡ್ ಎಕ್ಸೆಪ್ಷನಲ್ ಗುಡ್ ಟೀಮ್ಸ್ ಪ್ಲೇಯರ್ ಅಂತ. ಸೊ ರೆಡಿನೆಸ್ ಟು ಕಮ್ ಟು ಆಫೀಸ್ ಫಾರ್ ಫ್ಯೂ ಡೇಸ್ ವೆನ್ ರಿಕ್ವೈರ್ಡ್, ಅಪ್ಲಿಕೇಬಲ್ ಫಾರ್ ಅಸೋಸಿಯೇಟ್ ವರ್ಕಿಂಗ್ ಫ್ರಮ್ ಹೋಮ್.
ಸೊ ವಿಲ್ಲಿಂಗ್ ಟು ಸ್ವಿಚ್ ಆನ್ ಕ್ಯಾಮ್ರಾ ವೈಲ್ ವರ್ಕಿಂಗ್. ಸೊ ಇದು ಮ್ಯಾಂಡೇಟರಿ ಇರುತ್ತೆ. ಈ ಡೇ ಇನ್ ಲೈಫ್ ಅಸೋಸಿಯೇಟ್ ವರ್ಕಿಂಗ್ 24/7 ಎನ್ವಿರಾನ್ಮೆಂಟ್ ವಿತ್ ಅ ರೊಟೇಷನಲ್ ಶಿಫ್ಟ್. ಅಸೋಸಿಯೇಟ್ ಶುಡ್ ಟೇಕಿಂಗ್ ದ 9 hour ಶಿಫ್ಟ್ ಇನ್ಕ್ಲೂಡಿಂಗ್ ಪ್ರೀ ಸ್ಕೆಡ್ಯೂಲ್ ಬ್ರೇಕ್ಸ್. ಆಲ್ರೆಡಿ ಹೇಳ್ದಂಗೆ ಶಿಫ್ಟ್ ಟೈಮಿಂಗ್ ವುಡ್ ಚೇಂಜ್ 3 to 4 monthsಗೆ ಶಿಫ್ಟ್ ಟೈಮಿಂಗ್ ಚೇಂಜ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ ಕೇಸ್ ಅಸೋಸಿಯೇಟ್ ಇಸ್ ವರ್ಕಿಂಗ್ ಇನ್ ನೈಟ್ ಶಿಫ್ಟ್ ಅಲೋಯನ್ಸ್ ವಿಲ್ ಬಿ ಪ್ರೊವೈಡೆಡ್ ಆಸ್ ಪರ್ ದ ಅಪ್ಲಿಕೇಬಲ್ ಅಮೆಜಾನ್ ವರ್ಕ್ ಲೈಫ್ ಅಂತಂದರೆ ವಿತ್ ಸ್ಯಾಲ್ರಿ ಜೊತೆ ಎಕ್ಸ್ಟ್ರಾ ಅಲೋಯನ್ಸ್ ಕೂಡ ಸಿಗುತ್ತೆ. ಸೊ ವೀಕ್ಲಿ 2 days ರೊಟೇಷನಲ್ ಆಫ್ ಇರುತ್ತೆ. ಅಂದರೆ ನಾಟ್ ಮ್ಯಾಂಡೇಟರಿ ಸ್ಯಾಟರ್ಡೇನೇ ಸಂಡೇನೇ ಇರಬೇಕು ಅಂತ ಏನಿರಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಬೌಟ್ ದ ಟೀಮ್ ನೋಡೋದಾದ್ರೆ ಡೇಟಾ ಆಡಿಟಿಂಗ್ ಆಪರೇಷನ್ ಟೀಮ್ ಪ್ರೊವೈಡ್ ಹ್ಯೂಮನ್ ಸಪೋರ್ಟ್ ಟು ಅಮೆಝಾನ್ ಫುಲ್ಫಿಲ್ಮೆಂಟ್ ಫೆಸಿಲಿಟಿ ವಿತ್ ಅ ಗೋಲ್ ಆಫ್ ಎನೇಬಲಿಂಗ್ ಹ್ಯಾಂಡ್ಸ್ ಫ್ರೀ ಆಕ್ಟಿವಿಟಿ ಶೋಯಿಂಗ್ ಥ್ರೂ ವಿಷುವಲ್ ಆಡಿಟ್ ಮತ್ತು ಇಮೇಜಸ್ ವಿಡಿಯೋ ವಿತ್ ಅ ಬ್ರೀಫ್ ಡ್ಯೂರೇಷನ್ ಟಿಪಿಕಲಿ 15 to 20 seconds ಅಷ್ಟೇ ಇರುತ್ತೆ ನಮಗೆ ಕೊಟ್ಟಿರೋ ವೀಡಿಯೋಸ್. ಅದಕ್ಕಿಂತ ಮೇಲೆ ಜಾಸ್ತಿ ಯಾವುದೂ ಇರಲ್ಲ. ಸೊ ನಾವು ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಹೇಳ್ಬೇಕಾಗಿರುತ್ತೆ. ನೆಕ್ಸ್ಟ್ ಬೇಸಿಕ್ ಕ್ವಾಲಿಫಿಕೇಷನ್ ನೋಡೋದಾದರೆ ಬ್ಯಾಚುಲರ್ಸ್ ಡಿಗ್ರಿ ಮತ್ತು ಅಷ್ಟೇ, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು ಫ್ರೆಷರ್ಸು. ಇಲ್ಲಿ ಯಾವುದೇ ರೀತಿ ಅಂತಂದರೆ ಯಾವುದೇ ರೀತಿ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಹಾಲಿಡೇಸಲ್ಲೆಲ್ಲ. ಸೊ ಈಗ ಹೇಗೆ ಅಪ್ಲೈ ಮಾಡೋದು ಜಾಬ್ಗೆ ಅಂತ ಅಂದರೆ ಇಲ್ಲಿ ಅಪ್ಲೈ ನಾವು ಅಂತ ಕೊಡೋಣ. ನಾವು ಕೊಡ್ತಿದ್ರೆ ನೀವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನೀವು ಲಾಗಿನ್ ವಿತ್ ಏನು ಅಮೆಝಾನೋ ಗೂಗಲೋ ಮಾಡಬೇಕು ಅಥವಾ ಕ್ರಿಯೇಟ್ ಆನ್ ಅಮೆಝಾನ್ ಜಾಬ್ ಅಕೌಂಟ್. ನೀವು ಆಲ್ರೆಡಿ ಅಕೌಂಟ್ ಇದ್ದರೆ ನೀವು ಲಾಗಿನ್ ಆಗ್ಬೋದು ಜಸ್ಟು. ಸೊ ನೀವೇನಾದ್ರು ಅಕೌಂಟ್ ಇಲ್ಲ ಅಂತ ಅಂದರೆ ಜಸ್ಟ್ ಲಾಗಿನ್ ವಿತ್ ಗೂಗಲ್ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮದು ಫೋನ್ ನಂಬರ್ ಅದೇ ತಗೊಳುತ್ತೆ. ನಿಮ್ಗೆ ಏನಾರ SMS ಏನಾದ್ರು ಅಪ್ಡೇಟ್ ಆಗಬೇಕಂತ ಕೇಳ್ತಿದ್ದಾರೆ, ಇಲ್ಲ ಸ್ಕಿಪ್ ಮಾಡಿ ಕಂಟಿನ್ಯೂ ಕೊಡಿ. ಬೇಸಿಕ್ ಕ್ವಶನ್ ಕೇಳ್ತಾ ಇದ್ದಾರೆ, ಡಿಗ್ರಿ ಆಗಿದೆಯಾ ಅಂತ ಕೇಳ್ತಿದ್ದಾರೆ, ಎಸ್ ಅಂತ ಹಾಕಿ. ಆಮೇಲೆ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದೆ ಅಂತ ಕೇಳ್ತಿದ್ದಾರೆ, ಎಸ್ ಹಾಕಿ. ಮತ್ತು ಎಕ್ಸೆಲಲ್ಲಿ ಏನಾರ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಸ್ ಅಂತ ಹಾಕಿ ನಾನು ಹಾಕ್ಕೊಳ್ಳಿ. ಸೊ ಎಕ್ಸೆಲ್ ಸ್ಕಿಲ್ಸ್ನ ರೇಟ್ ಮಾಡಿ ಅಂತ ಕೇಳ್ತಿದ್ದಾರೆ. ಸೊ ನೀವು ರೇಟ್ ಮಾಡ್ಕೋಬೋದು ನಿಮಗೆ ಎಷ್ಟಿದೆ ಅಷ್ಟು. ನೆಕ್ಸ್ಟ್ ಇಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲಲ್ಲಿ ವಿ ಲುಕಪ್ ಬಗ್ಗೆ ನಾಲೆಡ್ಜ್ ಇದೆ ಅಂತ ಕೇಳ್ತಿದ್ದಾರೆ, ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ರೊಟೇಷನಲ್ ಶಿಫ್ಟಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ ಕೇಳ್ತಿದ್ದಾರೆ, ಎಸ್ ಇದ್ರೆ ಎಸ್ ಹಾಕ್ಕೊಂಡು ಕಂಟಿನ್ಯೂ. ಆಲ್ರೆಡಿ ಇನ್ಫಾರ್ಮೇಷನ್ ಇರೋದ್ರಿಂದ ಸೊ ಅದು ಇನ್ಫಾರ್ಮೇಷನ್ ಕಂಪ್ಲೀಟ್ ತಗೋತಾ ಇದೆ. ಸೊ ನೀವೆಲ್ಲ ರೆಸ್ಯೂಮ್ ಎಲ್ಲ ಅಪ್ಡೇಟ್ ಮಾಡಿ, ಎಜುಕೇಷನ್ ಎಲ್ಲ ಅಪ್ಡೇಟ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕಾಗುತ್ತೆ. ಸೊ ಇನ್ನು ಏನು ಪ್ರೊವೈಡ್ ಇದಕ್ಕೂ ಎಸ್ ಅಂತ ಹಾಕ್ಕೊಳ್ಳಿ. ಸೊ ನೆಕ್ಸ್ಟ್ ಕಂಟಿನ್ಯೂ ಕೊಡೋಣ. ಸೊ ಸಬ್ಮಿಟ್ ಅಪ್ಲಿಕೇಶನ್ ಆದಮೇಲೆ ನಮಗೆ ಈ ಥರ ಮೇಲ್ ಕೂಡ ಬರುತ್ತೆ, ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಈ ರೋಲ್ಗೆ ಅಂತ. ನೀವೇನೋ ಸೆಲೆಕ್ಟ್ ಆದರೆ ನೆಕ್ಸ್ಟು ಟೆಸ್ಟ್ ಇರುತ್ತೆ. ಸೊ ಟೆಸ್ಟ್ನ ಚೆನ್ನಾಗಿ ಮಾಡಿದವ್ರಿಗೆ ನೆಕ್ಸ್ಟ್ ಇಂಟರ್ವ್ಯೂ ಇದ್ದು ನಾವು ನೆಕ್ಸ್ಟು ಜಾಬ್ ಕೊಡ್ತಾರೆ. ಇದು ಫುಲ್ ಟೈಮ್ ಆಗೋ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಂಟ್ರೆಸ್ಟ್ ಇರೋರು, ಎಲಿಜಿಬಲ್ ಇರೋರು ಚೆನ್ನಾಗಿ ಈ ರೋಲ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋಗೂ ಶೇರ್ ಮಾಡಿ. ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್. ಥ್ಯಾಂಕ್ ಯು.